ಸಭೆಯಲ್ಲೇ ಇರಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಮನವಿಯನ್ನ ಮಾಡಿ ನಾನು ಈ ಮಠ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇವರು ಹಿಂದೆ ಇದ್ದಂತ ಸ್ವಾಮೀಜಿ ಜಚನಿ ಅಂತ ಹೇಳಿ ಅವರು ಮಹಾಸ್ವಾಮಿಗಳು. ಅದಾದ್ಮೇಲೆ ಇವರು 33 ವರ್ಷಗಳಿಂದ ಆ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ. ಇವ್ರ ಕಾಲದಲ್ಲಿ ಮಠ ಇರ್ತಕ್ಕಂಥದ್ದು ಧರ್ಮ ಬೋಧನೆ ಮಾಡೋದು, ಮತ್ತೆ ನಿದ್ದೆ ಮಾಡೋದು, ಸಾಬೀತು ಮಾಡಿರೋದು. ನಾನು ಯಾರು ಕೂಡ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಇವ್ರ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ನಾನು ಒಂದ್ಸಾರಿ ಹೋಗಿದ್ದೆ, ಒಮ್ಮೆ ಇವ್ರ ಮಠಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಧಾರ್ಮಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ಈ ಮಠ ಜಾತ್ಯತೀತವಾಗಿ ನಡೀತಾ ಇರ್ತಕ್ಕಂಥ ಮಠ. ಯಾವುದೇ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇರ್ತಕ್ಕಂಥ ಮಠ ಅಲ್ಲ. ಇದೊಂದು ರೀತಿ ಮಾನವ ಧರ್ಮಪೀಠ. ಮಾನವ ಧರ್ಮಪೀಠ. ವೀರಭದ್ರ ಚೆನ್ನಮಲ್ಲ ಮಹಾಸ್ವಾಮಿಯವರು ಕೂಡ ಬಹಳ ನಿರ್ಭೀತಿಯಿಂದ ನಿಷ್ಕಪಟತೆಯಿಂದ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಮಾನವ ಧರ್ಮ ಸ್ಥಾಪನೆ ಆಗಬೇಕು, ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಇಡೀ ಜೀವನದುದ್ದಕ್ಕೂ ಕೂಡ ಬಹಳ ನಿಷ್ಠುರವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸ್ವಾಮಿಗಳಲ್ಲಿ ಇವರು ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.